ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಮಗಳ ಪ್ರಶ್ನೆ ಆಗಿರುವ ಜೀವನಕ್ಕೆ ನೀನು ಏನು ಉತ್ತರ ಹೇಳ್ತೀಯೋ? ನಿನ್ನ ಮೂರ್ಖತನದ ಕೋಪ ಇಂದು ನನ್ನ ಮಗಳ ಜೀವನವನ್ನೇ ಹಾಳು ಮಾಡಿದೆ. ಅವಳು ಇಂದು ಇಷ್ಟೊಂದು ಕಷ್ಟವನ್ನು ಮನಸ್ಸಿನಲ್ಲಿ ಹೊತ್ಕೊಂಡು ನಿಂತಿದ್ದಾಳೆ. ಅದಕ್ಕೆ ಒಂದೇ ಕಾರಣ, ನೀನು ಮಾತ್ರ. ಹೇಳು, ಅವಳಿಗೆ ನೀನು ಏನು ಉತ್ತರ ಹೇಳ್ತೀಯೋ ಎಂದು ವಾಸುದೇವನ್ ಕೋಪದಿಂದ ಕೇಳಿದ್ರು. ನಿಮ್ಮ ಮಗಳನ್ನ ನಾನು ಏನೂ ಮಾಡಲಿಲ್ಲ ಸರ್ ಎಂದನು ಶಾಂತವಾದ ಕಂಠದಲ್ಲಿ ರುದ್ರೇಶ್. ಅವನು ಹೇಳಿದ್ದನ್ನ ಕೇಳಿದವರಿಗೆ ಮೊದಲು ದಾರಿ ತೋಚದೆ ಹೋಯಿತು. ಅವನನ್ನೇ ಗೊಂದಲದಿಂದ ನೋಡಿದ್ರು. ಪ್ರತಿಯೊಬ್ಬರು ನೆಟ್ಟಗೆ ನೋಟದಿಂದ ನೋಡಿದವನೇ. ನಿಮ್ಮ ಮಗಳನ್ನ ನಾನು ಇದುವರೆಗೂ ತಪ್ಪಾದ ದೃಷ್ಟಿಕೋನದಲ್ಲಿ ನೋಡೇ ಇಲ್ಲ ಸರ್. ಹಾಗಿರುವಾಗ ನಾನು ಹೇಗೆ ಅವಳ ಹತ್ರ ತಪ್ಪಾಗಿ ನಡೆದುಕೊಳ್ಳಲು ಸಾಧ್ಯ ಎಂದು ಅವನು ಕೇಳಿದಾಗ ಆಗಲೇ ಅವನು ಏನು ಹೇಳ್ತಿದ್ದಾನೆ ಎಂಬುದು ಉಳಿದವರಿಗೆ ಚೆನ್ನಾಗಿ ಅರ್ಥವಾಯಿತು. ಕೇಳಿ ಆಘಾತಗೊಂಡು ಅವನನ್ನು ನೋಡ್ತಾ ಇದ್ರು. ವಾಸುದೇವನ್ ಕೋಪದಿಂದ ಅವನನ್ನು ದಿಟ್ಟಿಸಿ, ಏನು ಹೇಳ್ತಿದ್ದೀಯ ನೀನು? ಏನು ಮಾಡಲಿಲ್ಲ ಎಂದರೆ ಅದಕ್ಕೇನು ಅರ್ಥ? ಹಾಗಾದರೆ ನಿನ್ನಿಂದ ನನ್ನ ಮಗಳು ಯಾವುದೇ ರೀತಿಯಲ್ಲೂ ಬಾಧಿತಳಾಗಲಿಲ್ವಾ ಎಂದು ಹೇಳ್ದ ಎಂದು ಕೋಪದಿಂದ ಕೇಳಿದ್ರು. ನೀವು ಹೇಳಿದ್ರು ಹೇಳದಿದ್ರು ಅದೇ ನಿಜ ಸರ್. ನನ್ನಿಂದ ಅವಳು ಇಲ್ಲಿಂದ ನಿಮ್ಮನ್ನು ಆಗಲಿ ಹೋಗಿ ಕಷ್ಟವನ್ನು ಅನುಭವಿಸಿದಳೆ ಹೊರತು ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ಅವಳ ಹತ್ತಿರ ನಾನು ತಪ್ಪಾಗಿ ನಡೆದುಕೊಂಡೆ ಎಂದು ಹೇಳಿದ್ದೆಲ್ಲವೂ ಸುಳ್ಳು ಸರ್ ಎಂದನು ರುದ್ರೇಶ್ ಶಾಂತವಾಗಿ. ಸೈತ್ರಾನ್ಗೆ ಅವನು ಮಾತನಾಡುವುದನ್ನು ಕೇಳಿ ಕೋಪ ಉಕ್ಕಿ ಬರ್ತಿತ್ತು. ಆದರೆ ತನ್ನ ಗೆಳೆಯನ ಮಾತಿಗೆ ಕಟ್ಟಿಬಿದ್ದು ಅವನು ಶಾಂತವಾಗಿ ನಿಂತಿದ್ದ. ಈಗ ರುದ್ರೇಶನ ಮುಂದೆ ರಾವಣನ್ ಬಂದು ಕೈಗಳನ್ನು ಕಟ್ಕೊಂಡು ನಿಂತವನು ಅವನನ್ನೇ ಆಳವಾಗಿ ನೋಡಿದನು. ಅವನ ನೋಟದ ವೀಕ್ಷತೆಯನ್ನು ಎದುರಿಸಲಾಗದೆ ತಡುಕಾಡಿದನು ರುದ್ರೇಶ್. ಹಾಗಾದರೆ ನೀನು ಹರ್ಷಿಕಾಗೆ ಏನೂ ಮಾಡಲಿಲ್ಲ ಅಂದರೆ ಅವಳನ್ನು ರೇಪ್ ಮಾಡಿದೆ ಎಂದು ಹೇಳಿದ್ದೇನೂ ನಿಜವಲ್ಲ ಅಲ್ವಾ ಎಂದು ರಾವಣನ್ ಒತ್ತಡದಿಂದ ಕೇಳಿದ. ಅದಕ್ಕೆ ಹೌದು ಎಂದು ತಲೆ ಆಡಿಸಿದನೇ ಹೊರತು ಬಾಯಿ ತೆರೆದು ಏನೂ ಮಾತನಾಡಲಿಲ್ಲ. ಈಗ ವೃಷಿಕಾವೇ ಬಾಯಿ ತೆರೆದ್ಲು. ಹಾಗಾದರೆ ಆ ವಿಡಿಯೋ ನಿಜವಲ್ಲ, ಐ ಆಮ್ ರೈಟ್ ಎಂದು ಅವಳ ಗಂಭೀರವಾದ ಕಂಠ ಆ ಜಾಗದಲ್ಲಿ ಪ್ರತಿಧ್ವನಿಸಿತು. ಅಷ್ಟು ಹೊತ್ತು ಶಾಂತವಾಗಿ ನಿಂತಿದ್ದವಳು ಈಗ ಮಾತನಾಡುವುದನ್ನು ಕಂಡ ರಾವಣ್ಗೆ ಒಳಗೊಳಗೆ ಸ್ವಲ್ಪ ನೆಮ್ಮದಿಯಾಗಿಯೇ ಇತ್ತು. ಅವನ ಪ್ರಶ್ನೆಗೆ ಹೌದು ಎಂದು ತಲೆಯಾಡಿಸಿದವನು, ಅಂದು ಹಾಗೆ ಒಂದು ವಿಡಿಯೋ ತೆಗೆದು ಎಂದು ಹೇಳಿದ್ದೇ ಸುಳ್ಳು. ಆ ವಿಡಿಯೋ ನಿಜವಲ್ಲ. ಎಷ್ಟೇ ಆದರೂ ನಾನು ಹರ್ಷಿಕಾನ ಹುಡುಕಾಡಿಸ್ಬೇಕು ಎಂದುಕೊಂಡ್ರು ಒಂದು ಹೆಣ್ಣನ್ನು ಮುಟ್ಟಿ ಅವಳನ್ನು ನಾಶ ಮಾಡುವಷ್ಟು ನಾನು ಕೆಟ್ಟವನಲ್ಲ. ನಾನು ನನ್ನ ಮೊನಾಲಿಯನ್ನು ಮಾತ್ರ ನನ್ನ ಮನಸ್ಸಿನಲ್ಲಿ ಇಂದುವರೆಗೂ ನೆನಪಿಸಿಕೊಳ್ಳುತ್ತಿದ್ದೇನೆ. ಹಾಗಿರುವಾಗ ಹೇಗೆ ನನ್ನಿಂದ ಇನ್ನೊಂದು ಹೆಣ್ಣನ್ನು ಮುಟ್ಟಲು ಸಾಧ್ಯ ಎಂದು ಅವನು ಹೇಳ್ದ. ಹರ್ಷಿಕಾನೋ ವೇಗವಾಗಿ ಅವನ ಹತ್ರ ಹೋದವಳು ಅವನ ಶರ್ಟ್ ಹಿಡಿದು ಕೋಪದಿಂದ, ಏನು ಹೇಳ್ತಿದ್ಯಾ? ನಿಜ ಹೇಳು. ಅಂದು ನನ್ನನ್ನು ಕೆಡಿಸ್ಬಿಟ್ಟೆ ಎಂದು ನೀನೇ ಹೇಳಿ ಆ ವಿಡಿಯೋವನ್ನು ಕೂಡ ತೋರಿಸ್ದೆ. ಆ ವಿಡಿಯೋ ಸುಳ್ಳೇ ಅಲ್ಲ, ಅದರಲ್ಲಿರೋದು ನಾನೇ ಎಂದು ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನನ್ನು ಏಮಾರಿಸಲು ಪ್ರಯತ್ನಿಸುತ್ತಿದ್ದೀಯಾ? ಈಗ ಸಿಕ್ಕಿಬಿದ್ದ ತಕ್ಷಣ ಇದರಿಂದ ತಪ್ಪಿಸಿಕೊಳ್ಳಲು ನೋಡ್ತಿದ್ದೀಯಾ ಎಂದು ಕಣ್ಣೀರಿನಿಂದ ಕಳವಳಿಸಿದಳು. ಅವಳ ಕೈಗಳನ್ನು ಹಿಡಿದು ಮೆದುವಾಗಿ ತನ್ನಿಂದ ಅವಳನ್ನು ಬೇರ್ಪಡಿಸಿದವನು, ನಾನು ಹೇಳುವುದು ನಿಜವೇ ಹರ್ಷಿಕಾ. ಅಂದು ನಿನ್ನ ಹತ್ರ ತಪ್ಪಾಗಿ ನಡೆದುಕೊಳ್ಬೇಕು ಎಂದು ನಾನು ಪ್ರಯತ್ನಿಸಿದ್ದೆ. ಆದರೆ ನನ್ನಿಂದ ಅದು ಸಾಧ್ಯವಾಗಲಿಲ್ಲ. ಆಗಲೂ ನನ್ನ ಕಣ್ಣು ಮುಂದೆ ನನ್ನ ಮೌನ ಮಾತ್ರ ಬಂದು ಹೋದ್ಲು. ಅವಳ ಪ್ರೀತಿ ಸುಳ್ಳಾಗಿರ್ಬೋದು, ಆದರೆ ನನ್ನ ಪ್ರೀತಿ ನಿಜವಾದದ್ದೇ ಅಲ್ವಾ? ಹಾಗಿರುವಾಗ ನಿಜವಾಗಿ ಪ್ರೀತಿಸಿದ ಹೆಣ್ಣಿಗೆ ನನ್ನಿಂದ ಹೇಗೆ ದ್ರೋಹ ಮಾಡಲು ಸಾಧ್ಯ ಹೇಳು? ಅದಕ್ಕಾಗಿ ಅಂದು ನನಗೆ ತಿಳಿದಿದ್ದ ಒಂದು ಹೆಣ್ಣನ್ನು ಕರೆದು ನಿಮ್ಮ ಬಟ್ಟೆಯನ್ನು ತೆಗೆಯಲು ಹೇಳಿದೆ. ಅದಕ್ಕೆ ಮುಂಚೆಯೇ ಡಾರ್ಕ್ ವೆಬ್ ಸೈಟ್ನಲ್ಲಿ ಸಿಗುವ ಒಂದು ಫೋನ್ ವಿಡಿಯೋದಲ್ಲಿ ನಿನ್ನ ಮುಖವನ್ನು ಇಟ್ಟು ಎಡಿಟ್ ಮಾಡಿ ಆ ವಿಡಿಯೋವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ನೀನು ಎದ್ದಾಗ ನಾನು ಆಗಲೇ ಆ ರೂಮಿನೊಳಗೆ ಬಂದಿದ್ದು. ಅದಕ್ಕೆ ಮುಂಚೆಯವರೆಗೂ ನಿನಗೂ ನನಗೂ ನಡುವೆ ಏನೂ ನಡೆದಿಲ್ಲ ಎಂದು ಅವನು ಹೇಳ್ದ. ಅವನು ಹೇಳಿದ್ದನ್ನು ಕೇಳಿ ಬಾಯಿಯ ಮೇಲೆ ಕೈ ಇಟ್ಟು ಹಾಗೆಯೇ ಆಘಾತದಲ್ಲಿ ಕೆಳಗೆ ಕುಳಿತು ಬಿಟ್ಟಳು ಹರ್ಷಿಕಾ. ಅವಳ ಸ್ಥಿತಿಯನ್ನು ಕಂಡು ಆದವಿ ವೇಗವಾಗಿ ಹೋಗಿ ತನ್ನ ಮಗಳನ್ನು ಅಪ್ಪಿಕೊಂಡು ರುದ್ರೇಶ್ನನ್ನು ಮುರಿದು ನೋಡಲು, ನಿಮ್ಮ ಕೋಪ ಸರಿಯಾದದ್ದೇ, ನಾನು ಇಲ್ಲ ಎನ್ನುವುದಿಲ್ಲ. ಎಲ್ಲ ತಪ್ಪು ನನ್ನ ಮೇಲೆಯೇ ಇದೆ. ಮಾಡಿದ ತಪ್ಪಿಗೆ ಒಬ್ಬಳು ಸರಿಯಾದ ಶಿಕ್ಷೆಯನ್ನು ಅನುಭವಿಸಿ ಈಗ ಮೇಲಕ್ಕೆ ಹೋಗಿ ಸೇರಿಬಿಟ್ಲು. ನಿಮ್ಮೆಲ್ಲರ ಹತ್ರ
ಕ್ಷಮೆ ಕೇಳುವುದಕ್ಕೂ ನನಗೆ ಅರ್ಹತೆ ಇದೆಯೋ ಎಂದು ಗೊತ್ತಿಲ್ಲ. ಆದರೂ ಕೇಳುತ್ತಿದ್ದೇನೆ. ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ನಡೆದ ತಪ್ಪನ್ನೆಲ್ಲ ಸರಿ ಮಾಡಲು ಸಾಧ್ಯವೇ ಎಂದು ನನಗೆ ಗೊತ್ತಿಲ್ಲ. ಆದರೆ ನನ್ನಿಂದ ಕ್ಷಮೆ ಮಾತ್ರ ಕೇಳಲು ಸಾಧ್ಯ ಎಂದು ಅವನು ಕೈ ಮುಗಿದು ಎಲ್ಲರ ಬಳಿಯೂ ಕ್ಷಮೆ ಕೇಳಿದನು. ವೃಷಿಕನ ಕಡೆಗೆ ತಿರುಗಿ, ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಮೇಡಮ್ ಎಂದನು ಒಂದೇ ಸಾಲಿನಲ್ಲಿ. ಅದನ್ನು ಕೇಳಿ ವೃಷಿಕ ಉಬ್ಬು ಮುರಿದು, ಏನೇ ಆದರೂ ನಾನು ಮಾಡಿದ್ದು ತಪ್ಪು, ಅದಕ್ಕಾದ ಶಿಕ್ಷೆಯನ್ನು ಅನುಭವಿಸೇ ತೀರಬೇಕು. ಇದಕ್ಕೆ ಮುಂಚೆ ಒಂದು ಬಾರಿ ರಾವಣ್ ಸರ್ನನ್ನು ನಾನು ಕೊಲ್ಲಲು ಕೂಡ ಪ್ರಯತ್ನಿಸಿದ್ದೆ. ಅದಕ್ಕೆ ಮುಂಚೆಯೇ ಇವಳನ್ನು ಬೆದರಿಸಿ ಇವಳ ಬಗ್ಗೆ ತಪ್ಪಾಗಿ ವಿಡಿಯೋ ರೆಡಿ ಮಾಡಿದ್ದೇನೆ. ಇದಕ್ಕಾಗಿ ಎಲ್ಲ ಸೇರಿಸಿ ನೀವು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಖಂಡಿತವಾಗಿ ಅವರು ನನ್ನನ್ನು ಅರೆಸ್ಟ್ ಮಾಡ್ತಾರೆ. ದಯವಿಟ್ಟು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ ಎಂದು ರುದ್ರೇಶ್ ಕೇಳ್ದ. ವೃಷಿಕ ಗಂಭೀರವಾಗಿ ಅವನನ್ನು ನೋಡುತ್ತಾ ನಿಂತಿದ್ದಳೆ ಹೊರತು ಏನೂ ಮಾತನಾಡಲಿಲ್ಲ. ಆದರೆ ಸೈತ್ರಾನ್ ಮಾತ್ರ, ನೀನು ಏನೋ ಹೇಳೋದು ಕಂಪ್ಲೇಂಟ್ ಕೊಡಿ ಎಂದು. ನೀನು ಹೇಳದಿದ್ರೂ ನಾನು ಅದನ್ನೇ ಮಾಡಲು ಹೋಗುತ್ತಿದ್ದೇನೆ. ಎಷ್ಟೊಂದು ದೊಡ್ಡ ತಪ್ಪು ಮಾಡಿ ಹೀಗೆ ಸಾಧಾರಣವಾಗಿ ಕ್ಷಮೆ ಕೇಳಿದ್ರೆ ತಕ್ಷಣವೇ ನಾವು ಅದನ್ನು ಒಪ್ಕೊಂಡು ನಿನ್ನನ್ನು ಕ್ಷಮಿಸ್ಬಿಡ್ಬೇಕಾ? ಈಗಲೇ ನಾನು ಪೊಲೀಸ್ಗೆ ಕಾಲ್ ಮಾಡ್ತೇನೆ. ಇನ್ಮೇಲೆ ನೀನು ಹೊರಗಡೆ ಬರಲಾಗದಷ್ಟು ಇಲ್ಲದ ಸುಳ್ಳು ಕೇಸ್ಗಳನ್ನೆಲ್ಲ ನಿನ್ನ ಮೇಲೆ ಹಾಕಿ ನಿನ್ನನ್ನು ಒಳಗೆ ತಳ್ಳುತ್ತೇನೆ ಎಂದು ಸೈತ್ರಾನ್ ಕೋಪದಿಂದ ಹೇಳಿ ತನ್ನ ಮೊಬೈಲ್ ತೆಗೆದು ಪೊಲೀಸರಿಗೆ ಕರೆ ಮಾಡಲು ಮುಂದಾದ. ಅವನ ಕೈಯನ್ನು ಒಂದು ಕೈ ತಡೆಯಿತು. ಅದು ಯಾರು ಎಂದು ನೋಡಲು ಅಲ್ಲಿ ರಾವಣ್ ನಿಂತಿದ್ದನು. ಎಲ್ಲರೂ ರಾವಣ್ಣ ಕ್ರಿಯೆಯನ್ನು ಗೊಂದಲದಿಂದ ನೋಡಿದ್ರು. ಅದೆಲ್ಲ ಅಗತ್ಯವಿಲ್ಲ ಮಿತ್ರ, ಪೊಲೀಸ್ಗೆಲ್ಲ ಕಾಲ್ ಮಾಡಬೇಡ ಎಂದನು ಸಾಧಾರಣವಾಗಿ. ಅವನು ಹೇಳಿದ್ದನ್ನು ಕೇಳಿ ಆಘಾತಗೊಂಡಿದ್ದು ಸೈತ್ರಾನ್ ಮಾತ್ರವಲ್ಲ, ಅಲ್ಲಿದ್ದ ಪ್ರತಿಯೊಬ್ಬರೂ. ಹೌದು, ಯಾಕೆ? ರುದ್ರೇಶ್ ಕೂಡ ಆಶ್ಚರ್ಯವಾಗಿ ಅವನನ್ನು ನೋಡ್ದ. ಸರ್, ನೀವೇನು ಹೇಳ್ತಿದ್ದೀರಾ? ಪೊಲೀಸ್ಗೆ ಇನ್ಫಾರ್ಮ್ ಮಾಡುವುದು ಬೇಡ ಎಂದರೆ ಅದಕ್ಕೇನರ್ಥ? ನನಗೆ ಬೇರೆ ಏನಾದರೂ ಶಿಕ್ಷೆ ಕೊಡ್ಬೋದು ಎಂದು ಹೇಳ್ತಿದ್ದೀರಾ? ಓಕೆ ಸರ್, ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೇನೆ. ನನಗೆ ಏನು ತೊಂದರೆ ಇಲ್ಲ. ನೀವು ನನ್ನನ್ನು ಕೊಂದು ಹಾಕಿದ್ರೂ ನನಗೆ ಚಿಂತೆ ಇಲ್ಲ. ಯಾಕಂದರೆ ನಾನು ಮಾಡಿರೋದು ಅಷ್ಟೊಂದು ದೊಡ್ಡ ಪಾಪ. ಅದಕ್ಕೆ ಮರಣವೇ ಸರಿಯಾದ ಶಿಕ್ಷೆ ಎಂದರೆ ಅದನ್ನು ಸ್ವೀಕರಿಸಲು ನಾನು ತಯಾರಾಗೇ ಇದ್ದೇನೆ ಎಂದು ರುದ್ರೇಶ್ ನಿಜವಾಗಿಯೂ ಹೇಳ್ದ. ಅವನ ಕಣ್ಣುಗಳನ್ನೇ ಆಳವಾಗಿ ನೋಡಿದನು ರಾವಣ್. ನಿನ್ನನ್ನು ನಾನು ಕೊಲ್ಲಲು ಹೋಗುತ್ತಿಲ್ಲ, ಮತ್ತೆ ಪೊಲೀಸ್ನಲ್ಲೂ ಹಿಡಿದುಕೊಡಲು ಹೋಗುತ್ತಿಲ್ಲ ಎಂದು ರಾವಣ್ ಒತ್ತಡದಿಂದ ಹೇಳ್ದ. ಅದನ್ನು ಕೇಳಿದ ವಾಸುದೇವನ್ಗೆ ಕೋಪ ಕಿಡಿಯಾಗಿ ಆರಿತು. ಆರ್ವಿ, ಏನು ಮಾತನಾಡುತ್ತಿದ್ದೀರಾ ನೀವು? ಅವನು ಮಾಡಿದ ತಪ್ಪಿಗೆ ಹಾಗಾದರೆ ಶಿಕ್ಷೆ ಬೇಡವಾ? ಇದ್ದಕ್ಕಿದ್ದಂತೆ ಯಾಕೆ ನೀವು ಹೀಗೆ ಮಾಡ್ತಿದ್ದೀರಾ? ಇದನ್ನು ನಿಮ್ಮಿಂದ ನಾನು ನಿರೀಕ್ಷಿಸಿರಲಿಲ್ಲ. ಹರ್ಷಿಕಾ ಮೇಲೆ ನೀವು ಎಷ್ಟು ನಿಜವಾದ ಪ್ರೀತಿ ಇಟ್ಟಿದ್ರಿ ಎಂದು ನನಗೆ ಗೊತ್ತು. ಅಂತಹವಳಿಗೆ ಇವನು ಇಷ್ಟೊಂದು ದೊಡ್ಡ ಮೋಸ ಮಾಡಿದ್ದಾನೆ. ಇದಕ್ಕವನಿಗೆ ಶಿಕ್ಷೆ ಸಿಗಬೇಡವಾ ಎಂದು ಅವರು ಕೇಳಿದ್ರು. ವಾಸುದೇವನನ್ನು ನೋಡಿದವನು, ನನ್ನ ಜೀವನದಲ್ಲಿ ತಪ್ಪು ಮಾಡುವವರಿಗೆ ನಾನು ಖಂಡಿತವಾಗಿ ಶಿಕ್ಷೆ ಕೊಟ್ಟೇ ತೀರುತ್ತೇನೆ. ಆದರೆ ತಿಳಿಯದೆ ತಪ್ಪು ಮಾಡುವವನಿಗೆ ಮಾತ್ರ ನನ್ನ ಮೂಲಕ ಶಿಕ್ಷೆ ಸಿಗುತ್ತದೆ. ತಿಳಿಯದೆ ತಪ್ಪು ಮಾಡುವವನಿಗೆ ಸಿಗುವುದಿಲ್ಲ ಎಂದು ರಾವಣನ್ ಹೇಳಲು ವಾಸುದೇವನ್ ಅವನನ್ನು ಅರ್ಥವಾಗದೆ ನೋಡಿದನು. ಈ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದ್ದು ನಾವಲ್ಲ, ನಿಮ್ಮ ಮಗಳು ಹರ್ಷಿಕಾ. ಅವಳನ್ನು ಕೇಳಿ ಇವನಿಗೆ ಏನು ಶಿಕ್ಷೆ ಕೊಡಬಹುದು ಎಂದು. ನನ್ನನ್ನು ಕೇಳಿದ್ರೆ ಇವನಿಗೆ ಯಾವುದೇ ಶಿಕ್ಷೆಯೂ ಅಗತ್ಯವಿಲ್ಲ ಎಂದು ಹೇಳುತ್ತೇನೆ. ಕಣ್ಣು ಮುಚ್ಚಿದ ಪ್ರೀತಿ ಇವನ ಕಣ್ಣನ್ನು ಮರೆಸಿಬಿಟ್ಟಿತ್ತು. ಅವನು ಹೇಳಿದ್ದನ್ನೇ ನಾನು ಹೇಳುತ್ತೇನೆ. ಸತ್ತವಳು ಇವನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೂ ಇವನ ಪ್ರೀತಿ ನಿಜವಾದದ್ದು. ಆಗಿರುವಾಗ ತಿಳಿಯದೆ ಮಾಡಿದ ತಪ್ಪಿಗೆ ಶಿಕ್ಷೆ ಬೇಡ ಎಂದು ನಾನು ಭಾವಿಸುತ್ತೇನೆ. ನೀವು ಹರ್ಷಿಕಾ ಹತ್ರ ಏನು ಮಾಡಬಹುದು ಎಂದು ಕೇಳಿ ಎಂದು ಅವನು ಹೇಳ್ದ. ವಾಸುದೇವನ್ ತಮ್ಮ ನೋಟವನ್ನು ತಮ್ಮ ಮಗಳ ಕಡೆಗೆ ತಿರುಗಿಸಿದ್ರು. ಅವಳು ಅಳುತ್ತಾ ತನ್ನ ತಾಯಿಯ ಬಳಿ ಅಭಯ ಪಡೆದಿದ್ದ ಹರ್ಷಿಕಾನೋ ಹಾಗೆಯೇ ಕುಳಿತಿದ್ಲು. ತನ್ನ ಮಗಳ ಬಳಿ ಹೋದವರು, ಹರ್ಷಿಮಾ, ನೀನು ಹೇಳು, ಇವನಿಗೆ ಏನು ಶಿಕ್ಷೆ ಕೊಡ್ಬೋದು ಎಂದು ಮೆದುವಾಗಿ ವಿಚಾರಿಸಿದ್ರು. ಸ್ವಲ್ಪ ಸಮಯ ಅಳುವಿನಲ್ಲಿ ಶಾಂತವಾದವಳು ನಂತರ ತನ್ನ ಕಣ್ಣೀರನ್ನು ಒರೆಸಿಕೊಂಡು ರುದ್ರೇಶ್ನನ್ನ ಒಂದು ನೋಟ ನೋಡಿದಳು. ಆ ನೋಟದಲ್ಲಿ ಏನಿದೆ ಎಂದು ಯಾರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಹೋಯಿತು. ಸ್ವಲ್ಪ ಸಮಯದ ಮೌನದ ನಂತರ ಎಲ್ಲರನ್ನ ತೀಕ್ಷ್ಣವಾಗಿ ಒಂದು ನೋಟ ನೋಡಿದವಳು, ನನಗೂ ಮೊದಲು ಇವನನ್ನು ಕೊಲ್ಲಬೇಕು ಎನ್ನುವಷ್ಟರ ಮಟ್ಟಿಗೆ ಕ್ರೋಧ ಇತ್ತು ಅಪ್ಪ. ಆದರೆ ಅವರು ಹೇಳಿದ್ದನ್ನು ಇಟ್ಟು ನೋಡುವಾಗ ಪೂರ್ತಿಯಾಗಿ ಇವನ ಮೇಲೆ ತಪ್ಪು ಎಂದು ನನ್ನಿಂದ ಹೇಳಲು ಸಾಧ್ಯವಾಗ್ತಿಲ್ಲ ಎಂದು ರಾವಣನನ್ನು ಉಲ್ಲೇಖಿಸಿ ಹೇಳಿದ್ಲು. ಮೊನಾಲಿ ತಪ್ಪಾಗಿದ್ದವಳು.
ನಾನಾದರೂ ಅವಳ ಹತ್ರ ಸರಿಯಾಗಿ ಮಾತನಾಡಿ ಅವಳ ಬಳಿ ಸ್ನೇಹ ತೋರಿಸ್ಬೇಕಿತ್ತು. ಆದರೆ ಅವಳಿಗೆ ನನ್ನ ಮೇಲಿದ್ದ ಕೋಪವನ್ನು ಇನ್ನೂ ಪ್ರಚೋದಿಸುವಂತೆಯೇ ನಾನು ಮಾಡಿದುಕೊಂಡೆ. ಹಾಗಾದರೆ ನನ್ನ ಮೇಲೆಯೂ ತಪ್ಪು ಇದೆ ಎಂದರ್ಥ ತಾನೆ ಎಂದು ಅವಳು ಕೇಳಿದ್ಲು. ಎಲ್ಲರೂ ಅವಳು ಮಾತನಾಡಲಿ ಎನ್ನುವಂತೆ ಶಾಂತವಾಗಿದ್ದರು. ಸ್ವಲ್ಪ ಸಮಯದ ನಂತರ ತಾನೇ ಮಾತನಾಡಲು ಪ್ರಾರಂಭಿಸಿದಳು ಹರ್ಷಿಕಾ. ಅದಕ್ಕಾಗಿ ಇವರಿಗೆ ಯಾವುದೇ ಶಿಕ್ಷೆಯನ್ನು ಕೊಡಬಾರ್ದು ಎಂದು ನಾನು ಕೂಡ ಭಾವಿಸುತ್ತೇನೆ. ಅಪ್ಪ, ಇಲ್ಲ, ತಪ್ಪು ಮಾಡಿದವರು ಎಂದು ನೋಡಿದ್ರೆ ನಾನು ಅದರಲ್ಲಿ ಇದ್ದೇನೆ. ಅದಕ್ಕಾಗಿ ಇದನ್ನು ಹೀಗೆಯೇ ಬಿಟ್ಬಿಡಿ, ಅವರನ್ನು ಏನು ಮಾಡಬೇಡಿ ಎಂದು ಅವಳು ಹೇಳಿದ್ಲು. ಇದೇನಾ ನಿನ್ನ ತೀರ್ಮಾನ ಎಂದು ವೃಷಿಕ ತನ್ನ ಗಂಭೀರವಾದ ಕಂಠದಲ್ಲಿ ಆ ಮೌನವನ್ನು ಕಳೆಯುವಂತೆ ಕೇಳಿದಳು ಹರ್ಷಿಕಾ. ಹೌದು ಎನ್ನುವಂತೆ ತಲೆಯಾಡಿಸಿದಳು ನೀನು ನಿನ್ನ ತೀರ್ಮಾನ ಹೇಳಿಬಿಟ್ಟೆ. ಈಗ ನನ್ನ ತೀರ್ಮಾನವನ್ನು ಎಲ್ಲರೂ ಕೇಳಿಸ್ಕೊಳ್ಳಿ ಎಂದು ವೃಷಿಕ ಹೇಳಿದ್ಲು. ಪ್ರತಿಯೊಬ್ಬರು ಅವಳು ಏನು ಹೇಳಲಿದ್ದಾಳೆ ಎಂದು ಅವಳನ್ನೇ ನೋಡ್ತಿದ್ರು. ಇಷ್ಟೊಂದು ಸಮಸ್ಯೆಗಳು ನಡೆದಿದ್ದಕ್ಕೆ ಕಾರಣ ಹರ್ಷಿಕಾಳ ಮೇಲೆ ವೃದ್ಧ ಆಪಾದನೆ ಹೊರಿಸಿದ್ದು ಮಾತ್ರವೇ. ಅದಕ್ಕಾಗಿಯೇ ನನಗೂ ರಾವಣನಿಗೂ ಮದುವೆ ಆಯಿತು. ಹರ್ಷಿಕಾ ಅಂದು ಮಂಟಪವನ್ನು ಬಿಟ್ಟು ಹೊರಗೆ ಹೋಗದೇ ಇದ್ದಿದ್ರೆ ಇಂದು ಹರ್ಷಿಕಾ ರಾವಣನ ಮದುವೆ ಆಗ್ತಿದ್ಲು. ಈಗ ಹರ್ಷಿಕಾಳ ಸ್ಥಾನದಲ್ಲಿ ನಾನಿದ್ದೇನೆ. ನನಗೆ ಇದು ಸಂಪೂರ್ಣವಾಗಿ ಇಷ್ಟವಿಲ್ಲ ಎಂದು ಹರ್ಷಿಕಾ ಸೇರಿ ಅವಳು ಹೇಳುವುದನ್ನು ಕೇಳಿ ಎಲ್ಲರೂ ಗೊಂದಲಗೊಂಡವರಾದ್ರು. ಅವಳನ್ನು ನೋಡ್ತಾನೆ ಇದ್ರು. ರಾವಣನ್ ಕೂಡ ಅವಳನ್ನೇ ಒತ್ತಡದಿಂದ ನೋಡ್ತಿದ್ದ. ನೀನು ಏನು ಹೇಳಲು ಬರ್ತಿದ್ದೀಯಾ ಬೃಷಿ? ಯಾವುದಕ್ಕೆ ಈಗ ಮುಗಿದು ಹೋದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೀಯಾ? ಈಗ ಅದರಿಂದ ನಮಗೆ ಏನು ಸಿಗಲಿದೆ ಎಂದು ವಾಸುದೇವನ್ ಕೇಳಿದ್ರು. ಒಂದು ಕಾರಣಕ್ಕಾಗಿ ಮಾತನಾಡುತ್ತಿದ್ದೇನೆ ಅಪ್ಪ. ಇದೆ ಅಂದು ಹರ್ಷಿಕಾ ಮಂಟಪವನ್ನು ಬಿಟ್ಟು ಹೋಗದಿದ್ದಿದ್ರೆ ಇಂದು ರಾವಣನ ಹೆಂಡತಿಯಾಗಿ ಅವಳೇ ತಾನೇ ಈ ಸ್ಥಾನದಲ್ಲಿ ಇರ್ತಿದ್ಲೋ, ಅದೇ ಅರ್ಥ ಎಂದು ವೃಷಿಕ ಹೇಳಲು ಆದವಿಯೋ ಕೋಪದಿಂದ ಹುಚ್ಚುಚ್ಚಾಗಿ ಮಾತನಾಡಬೇಡ್ವೆ, ಏನು ಮಾತು ಇದೆಲ್ಲ? ಏನೇ ಆದರೂ ಈಗ ನೀನು ಮತ್ತು ಅಳಿಯಂದ್ರು ಗಂಡ ಹೆಂಡತಿ, ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಮಾತನಾಡು ಎಂದು ಅವರು ಕೋಪದಿಂದ ಹೇಳಿದ್ರು. ನೀವು ಕೋಪಗೊಳ್ಳುವುದರಲ್ಲಿ ನ್ಯಾಯವೇ ಇಲ್ಲ ಅಮ್ಮ. ನನ್ನ ಬಗ್ಗೆ ಮಾತ್ರ ನೀವು ಪ್ರೀತಿಸುತ್ತಿದ್ದೀರಲ್ಲವೇ? ಹರ್ಷಿಕಾ ಬಗ್ಗೆ ಯೋಚಿಸಿದ್ದೀರಾ? ಎಷ್ಟು ಆಸೆಗಳಿಂದಲೂ ಕನಸುಗಳಿಂದಲೂ ರಾವಣನ ಮದುವೆ ಆಗಬೇಕು ಎಂದು ಅವಳು ಆಸೆ ಪಟ್ಟಿದ್ಲು. ಈಗ ಅವಳ ಆಸೆಯನ್ನು ನಾನು ಹಾಳು ಮಾಡಿದ ಹಾಗೆ ತಾನೇ ಅರ್ಥ ಎಂದು ಅವಳು ಹೇಳಿದ್ಲು. ಇಲ್ಲಿದ್ದವರಿಗೆ ಅವಳು ಏನು ಮಾಡಲು ಹೊರಟಿದ್ದಾಳೋ ಎಂದು ದಿಕ್ಕೆಂದು ಎದೆ ಹೊಡೆದುಕೊಳ್ಳತೊಡಗಿತು. ಅದಕ್ಕಾಗಿಯೇ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಅಮ್ಮ ಎಂದು ಅವಳು ಹೇಳಿ ನಿಲ್ಲಿಸಿದ್ಲು. ಏನು ತೀರ್ಮಾನವದು ಎಂದು ಗಂಭೀರವಾದ ಕಂಠದಲ್ಲಿ ವಿಚಾರಿಸಿದನು ರಾವಣನ್. ಅವನ ಕಡೆಗೆ ತಿರುಗದೆ, ಈ ಮದುವೆಯ ಬಂಧವನ್ನು ನಾನು ಮುಗಿಸಿಕೊಳ್ಳೋಣ ಎಂದಿದ್ದೇನೆ ಎಂದು ವೃಷಿಕ ನಿಲ್ಲಿಸಲು ಅವಳು ಹೇಳುವುದನ್ನು ಕೇಳಿ ಎಲ್ಲರೂ ಆಘಾತಗೊಂಡು ಹೋದರು. ಆದರೆ ರಾವಣನೋ ಬಿಗಿಯಾದ ಮುಖದೊಂದಿಗೆ ಅವಳು ಹೇಳಿದ್ದನ್ನು ಕೇಳುತ್ತಿದ್ದನು. ವೃಷಿ ಎಂದು ಆದವಿ ಕೋಪದಿಂದ ಕಿರ್ಚಿದ್ರು. ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಅಮ್ಮ? ಇಂದಿನವರೆಗೂ ರಾವಣ್ ನನ್ನನ್ನು ಹತ್ತಿರ ಕೂಡ ಸೇರಿಸಿಲ್ಲ. ಅದಕ್ಕೆ ಕಾರಣ ಅವರಿಗೆ ಹರ್ಷಿಕಾ ಮೇಲಿರುವ ಪ್ರೀತಿ ಮಾತ್ರ. ಇನ್ನೊಂದು ಕಡೆ ಅವಳ ಮೇಲಿದ್ದ ಕೋಪವನ್ನು ಕೂಡ ನಾನು ದೊಡ್ಡದಾಗಿ ತೆಗೆದುಕೊಳ್ಳುವುದಿಲ್ಲ. ಆದರೆ ಪ್ರೀತಿ ಅದು ಬಹಳ ಮುಖ್ಯವಾದ ವಿಷಯ. ರಾವಣನ ಪ್ರೀತಿ ಹರ್ಷಿಕಾಗೆ ಸ್ವಂತವಾದದ್ದು. ಹಾಗಿರುವಾಗ ಅದನ್ನು ನಾನು ನನಗೆ ಹೇಗೆ ಸ್ವಂತ ಮಾಡಿಕೊಳ್ಳಲು ಸಾಧ್ಯ ಎಂದು ನಿಲ್ಲಿಸಿ ನಿಧಾನವಾಗಿ ಒಂದೊಂದೇ ಮಾತುಗಳನ್ನು ವೃಷಿಕ ಉಚ್ಚರಿಸಿದಳು. ಅವಳು ಹೇಳುವುದನ್ನು ಕೇಳಿ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಭಯ ಹೆಚ್ಚಾಗುತ್ತಲೇ ಹೋಯಿತು. ಮೂರ್ಖತನದಿಂದ ಇವಳು ಏನನ್ನಾದರೂ ಮಾಡಿಬಿಡ್ತಾಳೋ ಎಂಬ ಭಯ ಎಲ್ಲರ ಮುಖದಲ್ಲೂ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅದನ್ನು ನಿಜ ಮಾಡುವಂತೆ ಬೇಗನೆ ರಾವಣ್ಗೂ ಹರ್ಷಿಕಾಗೂ ಮದುವೆ ಮಾಡಿ ಮುಗಿಸ್ಬಿಡಿ ಎಂದು ನಡುಗದೆ ಒಂದು ಬಾಂಬ್ ಎಸೆದಳು ವೃಷಿಕ. ಅವಳು ಹೇಳಿದ ಕ್ಷಣ ಅವಳ ಕೆನ್ನೆಯ ಮೇಲೆ ತಮ್ಮ 5 ಬೆರಳುಗಳನ್ನು ಮೂಡಿಸಿದ್ರು ಆದವಿ. ಅದನ್ನು ಕಂಡು ಎಲ್ಲರೂ ಶಾಕ್ ಆದರು. ಏನು ಮಾತು ಮಾತನಾಡುತ್ತಿದ್ದೀಯಾ? ಮದುವೆಯಾದ ಒಂದು ಹೆಣ್ಣು ಮಾತನಾಡುವ ಮಾತಾ ಇದು? ನಿನ್ನ ಗಂಡನನ್ನು ನೀನೇ ಬೇರೊಬ್ಬಳಿಗೆ ದಾರೆ ಎರೆದು ಕೊಡಲು ಹೊರಟಿದ್ದೀಯಲ್ಲೇ ಎಂದು ಆದವಿ ಮುಖ ಕೆಂಪಾಗುವಂತೆ ಕೋಪದಿಂದ ಕೇಳಿದ್ರು. ಅವರ ಕೋಪವನ್ನು ಬದಿಗೊತ್ತಿದವಳು, ಹರ್ಷಿಕಾಳ ಗಂಡನನ್ನ ತಾನೇ ಅಮ್ಮ ನಾನು ಮದುವೆ ಆಗಿದ್ದೇನೆ ಎಂದು ಭಾವನೆಗಳೇ ಇಲ್ಲದೆ ಮುಖದೊಂದಿಗೆ ಅವಳು ಹೇಳಿದ್ಲು. ಅವಳು ಹೇಳಿದ್ದನ್ನು ಕೇಳಿ ಎಲ್ಲರೂ ಆಘಾತಗೊಂಡ್ರು. ರಾವಣ್ ಏನು ಯೋಚಿಸುತ್ತಿದ್ದಾನೆ ಎಂಬುದನ್ನು ಅವನ ಮುಖದಲ್ಲಿ ಎಳ್ಳಷ್ಟು ಕಂಡುಹಿಡಿಯಲು ಅಲ್ಲಿದ್ದ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಪರಿಸ್ಥಿತಿಯನ್ನು ಸರಿಪಡಿಸುವ ಸಲುವಾಗಿ ಈ ಮಾತು ಈಗ ತೀರಾ ಅಗತ್ಯವಿಲ್ಲದ್ದು. ಏನೇ ಆಗಲಿ ಹರ್ಷಿಕಾ ಹಿಂತಿರುಗಿ ಬಂದಿದ್ರು ನಿನಗೂ ರಾವಣ್ಗೂ ಮದುವೆ ಆಗಿದ್ದು ಆಗಿದ್ದೆ.
ಅದನ್ನು ಇಲ್ಲವೆಂದು ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಈ ಮಾತನ್ನು ಹೀಗೆಯೇ ಬಿಟ್ಬಿಡು ಎಂದು ಸೈತ್ರಾನ್ ಹೇಳಿದ. ಅವನ ಕಡೆಗೆ ತಿರುಗಿ ಅವನನ್ನು ಒತ್ತಡದ ನೋಟದಿಂದ ನೋಡಿದಳು ವೃಷಿಕ. ಮದುವೆಯಾಗಿದೆ ಎನ್ನುವ ಒಂದೇ ಕಾರಣಕ್ಕಾಗಿ ರಾವಣ್ನಿಂದ ನನ್ನ ಜೊತೆ ಪ್ರೀತಿಯೇ ಇಲ್ಲದ ಒಂದು ಜೀವನವನ್ನು ಜೀವಿಸಲು ಸಾಧ್ಯವೇ ಎಂದು ವೃಷಿಕ ಬಿಗಿಯಾಗಿ ಕೇಳಿದ್ಲು. ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಲಾಗದೆ ಅವನು ತಡುಕಾಡಿದನು. ಹರ್ಷಿಕಾ ನಡೆಯುವುದೆಲ್ಲವನ್ನ ಬರೀ ವೀಕ್ಷಣೆಯಾಗಿ ಮಾತ್ರವೇ ನೋಡ್ತಿದ್ಲು. ಆದವಿಗೆ ಅವಳು ಶಾಂತವಾಗಿರುವುದನ್ನು ಕಂಡು ಕೋಪವೇ ಬಂದಿತು. ವಾಸುದೇವನ್ ಶಾಂತವಾಗಿ ನಿಂತಿರಲು ಕೋಪದಿಂದ ಹರ್ಷಿಕಾ ಬಳಿ ಹೋದ. ಆದವಿ, ನೀನೇನೆ ಶಾಂತವಾಗಿ ನಿಂತಿದ್ದೀಯಾ? ನಿನ್ನ ತಂಗಿ ಏನು ಮಾತುಗಳನ್ನ ಮಾತನಾಡ್ತಿದ್ದಾಳೆ ನೋಡು. ನೀನು ಶಾಂತವಾಗಿ ನಿಂತ್ಕೊಂಡು ನೋಡ್ತಿದ್ದೀಯಾ? 1000 ಇದ್ರೂ ಅವರಿಬ್ಬರಿಗೂ ಈಗ ಗಂಡ ಹೆಂಡತಿ. ಇನ್ನೊಬ್ಬಳ ಗಂಡನನ್ನು ನಿನ್ನಿಂದ ಮದುವೆ ಆಗಲು ಸಾಧ್ಯನಾ? ಇದು ತಪ್ಪು ಎಂದು ನೀನು ತಾನೇ ನಿನ್ನ ತಂಗಿಗೆ ಹೇಳಬೇಕು. ಹೇಳೆ ಅವಳಿಗೆ ಎಂದು ಅವಳನ್ನು ಹಿಡಿದು ವೃಷಿಕಳ ಕಡೆಗೆ ತಳ್ಳಿದ್ರು. ಹರ್ಷಿಕಾನೋ ಏನು ಮಾತನಾಡುವುದೆಂದು ತಿಳಿಯದೆ ಶಾಂತವಾಗಿ ನಿಂತಿದ್ಲು. ಲೇ ಆರ್ವಿ, ನೀನಾದರೂ ಏನಾದರೂ ಹೇಳೋ. ಶಾಂತವಾಗಿದ್ದರೆ ಏನು ಅರ್ಥ? ವೃಷಿಕ ಮಾತನಾಡುತ್ತಾ ಹೋದರೆ ನೀನು ಶಾಂತವಾಗಿರುವುದು ಅವಳು ಹೇಳುವುದು ನಿಜ ಎನ್ನುವಂತೆ ಅರ್ಥವಾಗುತ್ತೆ. ದಯವಿಟ್ಟು ಈಗೆಲ್ಲ ಅವಳನ್ನು ಮಾಡಲು ಬೇಡ ಎಂದು ಹೇಳು ಆರ್ವಿ ಎಂದು ಸೈತ್ರನ್ ರಾವಣನ ಬಳಿ ಬೇಳ್ಕೊಳ್ತಿದ್ದ. ರಾವಣ್ ತನ್ನ ಗೆಳೆಯನನ್ನು ತಿರುಗಿ ಒಂದು ನೋಟ ನೋಡಿ ಗಟ್ಟಿ ಹೆಜ್ಜೆಗಳೊಂದಿಗೆ ವೃಷಿಕಳ ಮುಂದೆ ಹೋಗಿ ನಿಂತನು. ಅವಳ ನೋಟವು ಅವನ ಕಡೆಗೆ ತಿರುಗದೆ ಎಲ್ಲೋ ದಿಟ್ಟಿಸುತ್ತಿತ್ತು. ಸೊ ಮೇಡಮ್ ತೀರ್ಮಾನಿಸ್ಬಿಟ್ರಿ, ನನ್ನ ಜೊತೆ ಬದುಕಿದ ಬದುಕು ನಿಜವಲ್ಲ ಎಂದು ನೀವೇ ತೀರ್ಮಾನಿಸ್ಬಿಟ್ರಿ ಹೌದಲ್ಲವೇ ಎಂದು ರಾವಣನ್ ಬಿಗಿಯಾದ ಕಂಠದಲ್ಲಿ ಅವಳಲ್ಲಿ ಕೇಳಿದ. ಅದಕ್ಕೆ ಹೌದು ಎನ್ನುವಂತೆ ತಲೆಯಾಡಿಸಿದ್ಲು ವೃಷಿಕ. ಎದೆಗೆ ಅಡ್ಡಲಾಗಿ ಕೈಗಳನ್ನು ಕಟ್ಕೊಂಡು ಅವಳನ್ನು ನೋಡಿದವನು, ಸರಿ ಹೇಳಿ ಮೇಡಮ್, ಯಾವುದನ್ನು ಇಟ್ಕೊಂಡು ನಾನು ಹರ್ಷಿಕಾನನ್ನು ಈಗ ಮದುವೆ ಆಗಲು ಬಯಸುತ್ತಿದ್ದೇನೆ ಎಂದು ನೀವು ನಂಬ್ತಿದ್ದೀರಾ ಎಂದು ರಾವಣನ್ ಕೇಳಿದ. ವೃಷಿಕಳಿಂದ ಮೌನವೇ ಉತ್ತರವಾಗಿ ಬಂದಿತು. ಅವಳ ಮೌನವನ್ನು ಕಂಡು ಎಲ್ಲರಿಗೂ ಕಿರಿಕಿರಿ ಆಗ್ತಿತ್ತು. ಇಷ್ಟೊತ್ತು ಮಾತನಾಡ್ತಿದ್ಯಲ್ವೇ, ಈಗ ಬಾಯಿ ತೆರೆದು ಉತ್ತರ ಹೇಳೆ. ಅಳಿಯಂದಿರು ಪ್ರಶ್ನೆ ಕೇಳ್ತಿದ್ದಾರೆ ಅಲ್ವಾ, ಉತ್ತರ ಹೇಳು ಎಂದು ಆದವಿ ಕೋಪದಿಂದ ಕಿರ್ಚಿದ್ರು. ಅದು ನೀನು ಸ್ವಲ್ಪ ಶಾಂತವಾಗಿರು. ಇದು ಅವರ ಜೀವನ, ಅವರೇ ತೀರ್ಮಾನಿಸ್ಬೇಕು. ಇದರಲ್ಲಿ ನೀನು ತಲೆ ಹಾಕಬೇಡ ಎಂದು ವಾಸುದೇವನ್ ತಮ್ಮ ಹೆಂಡತಿಯನ್ನ ತಡೆದ್ರು. ಏನ್ರಿ ನೀವು ಅವಳಿಗೆ ಸಪೋರ್ಟ್ ಮಾಡಿ ಮಾತನಾಡುತ್ತಿದ್ದೀರಲ್ಲ, ಇದು ಸ್ವಲ್ಪವಾದರೂ ಸರಿ ಎಂದು ನಿಮಗೆ ಅನ್ನಿಸ್ತಿದೆಯಾ? ಮದುವೆಯ ಬಂಧವನ್ನು ಮುಗಿಸಿಕೊಳ್ಳೋಣ ಎಂದು ಹೇಳ್ತಿದ್ದಾಳೆ ಅವಳು. ಇದು ಎಷ್ಟು ದೊಡ್ಡ ಅಸಂಬದ್ಧ ಎಂಬುದು ನಿಮಗೆ ತಿಳಿಯಲ್ವಾ ಎಂದು ಆದವಿ ವಾಸುದೇವನ್ ಬಳಿ ಕೋಪದಿಂದ ಕೇಳಿದ್ರು. ಇದರಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದ್ದು ನಾವಲ್ಲ, ಇದು ಮೊದಲಿಗೆ ನಿನಗೆ ಅರ್ಥವಾಗಬೇಕು ಎಂದು ಬಿಗಿಯಾಗಿ ಅವರು ಹೇಳಿದ್ರು. ಆದವಿಗೆ ತಮ್ಮ ಗಂಡನನ್ನ ಮೀರಿ ಏನು ಮಾತನಾಡಲು ಸಾಧ್ಯವಾಗಲಿಲ್ಲ. ರುದ್ರೇಶ್ ಇದ್ಯಾವುದರಲ್ಲೂ ಭಾಗವಹಿಸದೆ ಬರೀ ವೀಕ್ಷಕನಾಗಿ ನಿಂತಿದ್ದನು. ಅವನೊಬ್ಬನಿಂದಲೇ ತಾನೆ ಈ ಎಲ್ಲ ಸಮಸ್ಯೆ ಬಂದಿದ್ದು. ಈಗ ಏನು ಹೇಳಿ ಇದನ್ನು ಸರಿಪಡಿಸುವುದು ಎಂದು ಅವನಿಗೂ ತಿಳಿಯದೆ ಹೋಯಿತು. ಅವನು ಶಾಂತವಾಗಿ ನಿಂತಿದ್ದನು. ರಾವಣ್ಣ ನೋಟ ಸ್ವಲ್ಪವೂ ಸರಿಯದೆ ವೃಷಿಕಳನ್ನೇ ನೋಡ್ತಿತ್ತು. ಈ ಸಂಬಂಧವನ್ನು ಮುಗಿಸಿಕೊಳ್ಳುವ ತೀರ್ಮಾನಕ್ಕೆ ನೀವು ಬಂದುಬಿಟ್ಟಿದ್ದೀರಿ ಹೌದಲ್ಲವೇ ಮಿಸ್ ವೃಷಿಕಾ ವಾಸುದೇವನ್ ಎಂದು ರಾವಣನ್ ಬಿಗಿಯಾಗಿ ಉಚ್ಚರಿಸಿದ. ಅವನು ಹೇಳಿದ್ದನ್ನು ಕೇಳಿ ಎಲ್ಲರೂ ಆಘಾತಗೊಂಡ್ರು. ಅಳಿಯಂದ್ರೆ ಅವಳು ಏನೋ ತಿಳಿಯದೆ ಎಂದು ಆದವಿ ಏನೋ ಹೇಳಲು ಹೋದ್ರು. ಅವರನ್ನು ಒಂದೇ ನೋಟದಲ್ಲಿ ಅಡಗಿಸಿದವನು, ಮೇಡಮ್ಗೆ ನನ್ನ ಜೊತೆ ಸೇರಿ ಬಾಳಲು ಇಷ್ಟವಿಲ್ಲ ಎಂದಮೇಲೆ ನಾನು ಯಾಕೆ ಒತ್ತಾಯಿಸಬೇಕು? ಹೀಗೆ ಬೇಡ್ಕೊಂಡು ಇವಳನ್ನು ನನ್ನ ಜೊತೆ ಇಟ್ಟುಕೊಳ್ಳುವ ಯಾವುದೇ ಅಗತ್ಯ ನನಗಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರಲ್ಲ, ನನಗೂ ಹರ್ಷಿಕಾಗೂ ಮದುವೆ ಮಾಡುತ್ತೇನೆ ಎಂದು. ನನಗೆ ಅದರಲ್ಲಿ ಸಂಪೂರ್ಣ ಸಮ್ಮತಿ ಇದೆ. ನಾನು ಹರ್ಷಿಕಾನನ್ನೇ ಮದುವೆ ಆಗುತ್ತೇನೆ. 1000 ಇದ್ರೂ ನಾನು ಪ್ರೀತಿಸಿದ್ದು ಹರ್ಷಿಕಾ ತಂಗಿಯನ್ನಷ್ಟೇ ತಾನೇ. ಹಾಗಿರುವಾಗ ನಾನು ಅವಳನ್ನೇ ತಾನೇ ಮದುವೆ ಆಗಲು ಸಾಧ್ಯ ಎಂದು ವೃಷಿಕಳನ್ನು ನೋಡುತ್ತಲೇ ಬಿಗಿಯಾಗಿ ರಾವಣನ್ ಉಚ್ಚರಿಸಿದ. ಅವನ ಶರ್ಟನ್ನು ಮುಂದಿನ ಕ್ಷಣವೇ ಹಿಡಿದಿದ್ದಳು ವೃಷಿಕ. ಏನು ಹೇಳ್ದೆ, ಇನ್ನೊಮ್ಮೆ ಹೇಳು. ನೀನು ಪ್ರೀತಿಸಿದ್ದು ಹರ್ಷಿಕಾನನ್ನೇ, ಅವಳನ್ನೇ ಮದುವೆ ಆಗಲು ಹೋಗ್ತಿದ್ದೀಯಾ? ಎಷ್ಟು ಧೈರ್ಯವಿದ್ದರೆ ನನ್ನ ಮುಂದೆ ಇದನ್ನು ಹೇಳ್ತೀಯಾ ಎಂದು ಅವನ ಶರ್ಟ್ ಹಿಡಿದು ಅಲುಗಾಡಿಸಿದ್ಲು. ಆಕ್ರೋಶವಾಗಿ ವೃಷಿಕ ಕಿರುಚಿದ್ಲು. ವೃಷಿಕ ಮಾಡುವುದೆಲ್ಲವನ್ನ ಕಂಡು ಅಲ್ಲಿದ್ದವರಿಗೆ ಗೊಂದಲವಾಗಿಯೇ ಇತ್ತು. ಅವಳ ಕೈಗಳನ್ನು ಅಲಕ್ಷ್ಯವಾಗಿ ತಳ್ಳಿಬಿಟ್ಟವನು, ಹೌದೇ, ನಾನು ಹರ್ಷಿಕಾಳನ್ನೇ ಪ್ರೀತಿಸಿದೆ. ಈಗ ಅದಕ್ಕೇನು ಅನ್ನುತ್ತೀಯಾ? ಅದಕ್ಕೆ ತಾನೇ ಬಿಟ್ಕೊಟ್ಟು ಹೋಗುತ್ತೇನೆ ಎಂದು ಹೇಳಿಬಿಟ್ಟೆ ಅಲ್ಲ. ಈಗ ಯಾವ ವಿಷಯಕ್ಕೆ ಇಲ್ಲಿ ಡೈಲಾಗ್ ಮಾತನಾಡುತ್ತಿದ್ದೀಯಾ? ಹೋಗು, ನಿಮ್ಮ ಅಪ್ಪನ ಜೊತೆ ಹೊರಟೋಗ್ತಿರು.
ಒಂದು ಒಳ್ಳೆಯ ದಿನ ನೋಡಲು ಹೇಳಿ ನಾನು ಹರ್ಷಿಕನನ್ನು ಮದುವೆ ಆಗುತ್ತೇನೆ. ಅದಕ್ಕೆ ಮೇಲೆ ನೀನು ನಮ್ಮಿಬ್ಬರ ಜೀವನದಲ್ಲಿ ಬರಲೇಬಾರ್ದು. ಏನೇ ಆದರೂ ನಾನು ಲವ್ ಮಾಡಿದ್ದು ಹರ್ಷಿಕನಂತಾನೆ ಎಂದು ಅವಳನ್ನು ನೋಡಿ ಕಿಚಾಯಿಸುತ್ತಾ ರಾವಣನ್ ಹೇಳ್ದ. ಅವನ ಕೆನ್ನೆಗೆ ಒಂದು ಏಟು ಕೊಟ್ಟಿದ್ದಳು ವೃಷಿಕ ರಾವಣನನ್ನು ಹೊಡೆದದ್ದನ್ನು ಕಂಡು ಎಲ್ಲರೂ ಆಘಾತಗೊಂಡು ಹೋದರು. ಅಲ್ಲಿ ಏನು ನಡೆಯುತ್ತಿದೆ ಎಂದು ಅವರಿಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಬೃಷಿ ಏನು ಮಾಡ್ತಿದ್ದೀಯಾ, ನೀನು ಗುಚ್ಚಿ ಹಿಡಿದುಬಿಟ್ಟಿದ್ದೀಯಾ ಎಂದು ಆದವಿ ಕಿರ್ಚಿದ್ರು. ಕಣ್ಣುಗಳು ಕೆಂಪಗಾಗಿ ರಾವಣನನ್ನೇ ದಿಟ್ಟಿಸಿದ್ದಳು ವೃಷಿಕ. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡ್ತಾಯಿರಿ. ಥ್ಯಾಂಕ್ ಯು.